ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇಲ್ಲಿ ಒಂದು ಜನರದ್ದು ಕ್ವಶನ್ ಬಂದಿದೆ ನಮ್ಗೆ. ಇಲ್ಲಿ ಕಾವ್ಯ ಬೆಸ್ಟಾ ಅಥವಾ ರಕ್ಷಿತ ಬೆಸ್ಟಾ, ಯಾರಿಗೆ? ಗಿಲ್ಲಿಗೆ ಅಂತ ಹೇಳಿದ್ರೆ, ಗಿಲ್ಲಿಯ ವಿಚಾರದಲ್ಲಿ ಕಾವ್ಯ ಮಾಡಿದ್ದು ಸರಿಯಾ ಅಥವಾ ರಕ್ಷಿತ ಮಾಡಿದ್ದು ಸರಿಯಾ ಅಂತ ಹೇಳಿ ಒಂದು ಕ್ವಶನ್ ಇದೆ. ನಿಮಗೆ ಇದರಿಬ್ಬರ ಬಗ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಹಾಕಿ. ಇಲ್ಲಿ ನೋಡಬೇಕು ನಾವು ಏನಂತ ಹೇಳಿದ್ರೆ, ರಕ್ಷಿತ ಏನು ತಪ್ಪು ಮಾಡಿದಾಳೆ ಗಿಲ್ಲಿ ವಿಚಾರದಲ್ಲಿ, ಇನ್ನು ಕಾವ್ಯ ಏನು ತಪ್ಪು ಮಾಡಿದಾಳೆ ಅಂತೇಳಿ ನೋಡ್ಕೊಂಡು ಹೋಗೋಣ. ರಕ್ಷಿತ್ ಅವರು ಒಂದು ಸಲ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, 2 ಸಲ ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಮಾಡ್ತಾರೆ ಒಂದು ಗಿಲ್ಲಿಯನ್ನು. ಗಿಲ್ಲಿಯ ವರ್ತನೆ 2 ಸಲ ಅವಳಿಗೆ ಇಷ್ಟ ಆಗಲ್ಲ ಅಂತೇಳಿ ನಾಮಿನೇಟ್ ಮಾಡ್ತಾರೆ. ಇದಕ್ಕೆ ತುಂಬಾ ಜನ ಸಿಟ್ಟಾಗಿ ರಕ್ಷಿತನಿಗೆಲ್ಲ ಕಮೆಂಟ್ ಹಾಕಿದ್ದಾರೆ, ಆ ಥರ ಮಾಡಬಾರ್ದಿತ್ತು ಅಂತೇಳಿ ರಕ್ಷಿತನಿಗೆ ಹಾಕಿದ್ದಾರೆ. ಅದೇ ಪ್ರಕಾರವಾಗಿ ಗಿಲ್ಲಿಯನ್ನು ಈ ವಾರ ಟಾರ್ಗೆಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ನಾಮಿನೇಟ್ ಮಾಡಿದ್ದಾಳೆ ಯಾರು? ಕಾವ್ಯ. ಅದಾದ್ಮೇಲೆ ಮೊನ್ನೆ ಕಳಪೆ ಸಹ ಗಿಲ್ಲಿಗೆ ಕೊಟ್ಟಿದ್ದಾಳೆ ಕಾವ್ಯ. ಇವರಿಬ್ರು ಮಾಡಿದ್ದು ಸೇಮ್. ಬಟ್ ಇವರಿಬ್ಬರಲ್ಲಿ ಬೆಸ್ಟ್ ಯಾರು ಸರಿ ಅಂತೇಳಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಜನರ ಪ್ರಶ್ನೆ ಏನಂತ ಹೇಳಿದ್ರೆ, ಕಾವ್ಯ ಅವರಿಗೆ ತುಂಬಾ ಜನ, ಸಾವಿರಾರು ಜನ ಊಸರವಳ್ಳಿ, 2 ತಲೆ ಹಾವು, ಹಾಗೆ ಹೀಗೆ ಅಂತೇಳಿ ತುಂಬಾ ಜನ ಬೈತಾ ಇದ್ದಾರೆ. ಏನಕ್ಕೆ? ನೀವು ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದ್ರೆ, ಗಿಲ್ಲಿಯವರು ರಕ್ಷಿತನನ್ನು ವಂಶದ ಕುಡಿ ಅದೆಲ್ಲ ಹೇಳಿದ್ದು ಕರೆಕ್ಟ್. ಬಟ್ ರಕ್ಷಿತ ಗಿಲ್ಲಿಗೆ ಮಾಡಿದಷ್ಟು ಬೇರೆ ಯಾರಿಗೂ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಅಷ್ಟು ಕೇರಿಂಗ್. ಒಂದು ಊಟದ ವಿಚಾರ ಆಗಲಿ, ಗಿಲ್ಲಿ ಏನೇ ಹೇಳಿದ್ರು ಅದಕ್ಕೆ ಆಗುದಿಲ್ಲ ಅಂತೇಳಿ ರಕ್ಷಿತ ಹೇಳುದಿಲ್ಲ. ಲೈವಲ್ಲಿ ನೋಡಿದವರಿಗೆ ಗೊತ್ತಿರ್ತದೆ. ಇದು ತುಂಬಾ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗಲ್ಲ. ಗಿಲ್ಲಿ ಏನೇ ಹೇಳಿದ್ರು ಆಗುದಿಲ್ಲ ಅಂತ ಹೇಳುದಿಲ್ಲ ರಕ್ಷಿತ. ಒಂದು ಊಟದ ವಿಚಾರ ಆಗಲಿ, ಬೇರೆ ಯಾವುದೇ ವಿಷಯ ಆಗಲಿ ಗಿಲ್ಲಿಗೆ ಮಾಡಿಕೊಡ್ತಾಳೆ. ತುಂಬಾ ಕೇರ್ ತಗೊಂಡುವ ವ್ಯಕ್ತಿ ರಕ್ಷಿತ. ಬಟ್ ಗಿಲ್ಲಿ ಅವರು ರಕ್ಷಿತನಿಗೆ ಇಲ್ಲಿವರೆಗೆ ಒಂದು ಉತ್ತಮ ಅಂತ ಕೊಟ್ಟಿಲ್ಲ. ಇದು ತುಂಬಾ ಜನರಿಗೆ ಬೇಸರ ಆಗಿದೆ. ಒಂದ್ಸಲ ಆದ್ರೂ ಉತ್ತಮ ಕೊಡಬೇಕು ಅಂತ ಹೇಳಿ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಇನ್ನೊಂದು ಸೈಡಲ್ಲಿ ನೋಡೋದಾದ್ರೆ, ಗಿಲ್ಲಿಯವರು ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೆ ಸಹ ಗಿಲ್ಲಿಯ ಮನಸ್ಸಲ್ಲಿ ಕಾವು 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 ಅಂತ ಇದ್ದೇ ಇದೆ. ಯಾವುದೇ ಒಂದು ಒಳ್ಳೆಯ ವಿಚಾರ ಬಂದಾಗ ಅಲ್ಲಿ ಕಾವ್ಯನ ಹೆಸರು ಹೇಳುದು, ಉತ್ತಮ ಬಂದಾಗ ಕಾವ್ಯನ ಕೊಡುವುದು. ಇದಾವೆ ಯಾವುದೇ ವಿಚಾರದಲ್ಲಿ ಕಾವ್ಯವನ್ನು ಮೇಲೆ ಎತ್ತಿ ಎತ್ತಿ ಕಾವ್ಯನನ್ನು ಮೇಲೆ ಕೂರಿಸಿದ್ದು ಗಿಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲ, ಗಿಲ್ಲಿ ಒಂದು ವೇಳೆ ಕಾವ್ಯನಿಗೆ ಅಷ್ಟು ಇದು ಕೊಡದಿದ್ರೆ, ಪ್ರಿಫರೆನ್ಸ್ ಕೊಡದಿದ್ರೆ ಕಾವ್ಯ ಎಲ್ಲೇ ಇರ್ತಿದ್ಲು. ಬಟ್ ಗಿಲ್ಲಿ ಅವಳನ್ನು ಮೇಲೆ ಎತ್ತಿ ಕೂತ್ಕೊಂಡಿದ್ದು. ಇವಾಗ ಗಿಲ್ಲಿಗೆ ವಿರುದ್ಧವಾಗಿ ತಿರುಗಿ ಬಿಟ್ಟಿದ್ದಾಳೆ ಕಾವ್ಯ. ಬಟ್ ಇಲ್ಲಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿ. ರಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ ಗಿಲ್ಲಿಯನ್ನು. ಆ ಒಂದು ಮೂಮೆಂಟ್ ಅಲ್ಲಿ ಜಾನ್ವಿ ವಿಚಾರದಲ್ಲಿ ಒಂದು ಆಂಕರಿಗೆ ನೀನು ಆ ಥರ ಹೇಳಿದಂತೇಳಿ ಅದೊಂದು ರೀಸನ್ ಕೊಟ್ಟು, ಇನ್ನೊಂದು ಅದೇ ಥರ ಆ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ ಅದು ಕ್ಷಣದಿಂದಾಗಿ ಮತ್ತೆ ರಕ್ಷಿತ ಗಿಲ್ಲಿಯ ಬಗ್ಗೆ ನೆಗೆಟಿವ್ ಮಾತಾಡೋದಿಲ್ಲ. ಯಾರ ಬಳಿ ಹೋಗಿ ಸಹ ಗಿಲ್ಲಿ ಆ ಥರ ಮಾಡಿದ, ಗಿಲ್ಲಿ ಈ ಥರ ಮಾಡಿದ, ಗಿಲ್ಲಿದು ತಪ್ಪು, ಹೀಗೆ ಅಂತೇಳಿ ಯಾರ ಬಳಿ ಸಹ ಮಾತಾಡೋದಿಲ್ಲ ರಕ್ಷಿತ. ಆ ಮೂಮೆಂಟ್ ಅವಳಿಗೆ ತಪ್ಪು ಅನ್ಸಿದ್ರೆ ತಪ್ಪಂತಾಳೆ. ಮತ್ತೆ ಬೇರೆ ಒಂದು ಯಾವುದೇ ಒಂದು ಕ್ವಶನ್ ಕೇಳಿದ್ರೆ ಅಂತ ಹೇಳಿದ್ರೆ, ಕ್ಯಾಪ್ಟನ್ ಯಾರು ಬೇಕು ಆಗ್ಬೇಕು ಅಂತ ಹೇಳಿದಾಗ ಅವಳ ರಕ್ಷಿತ ಫಸ್ಟ್ ಹೆಸರು ಗಿಲ್ಲಿ. ಮನೆಯಿಂದ ಯಾರು ಈ ಸೀಸನ್ ಯಾರು ವಿನ್ ಆಗ್ಬೇಕಂತ ಕೇಳಿದ್ರು ಸಹ ಫಸ್ಟ್ ಹೆಸರು ಗಿಲ್ಲಿ. ಹಿಂದೆಯಿಂದ ಮಾತಾಡುವ ಸ್ವಭಾವ ರಕ್ಷಿತನಿಗಿಲ್ಲ. ಅದೇ ನೀವು ಕಾವ್ಯನನ್ನು ನೋಡಿದ್ರೆ, ಕಾವ್ಯ ಹಿಂದೆಯಿಂದ ಮಾತಾಡೋದು ಜಾಸ್ತಿ ಗಿಲ್ಲಿಯ ಬಗ್ಗೆ. ನಿನ್ನೆಂತೂ ರಘು ಬಳಿ ಹೇಳಿದಾಗ ತುಂಬಾ ಜನರಿಗೆ ಬೇಸರ ಆಯ್ತು. ರಘು ಹತ್ರ ಹೋಗಿ ಏನೇನೆಲ್ಲ ಹೇಳಿದ್ದು, ಗಿಲ್ಲಿ ಹಾಗೆ, ನಾನು ತುಂಬಾ ಸಲ ವಾರ್ನಿಂಗ್ ಕೊಟ್ಟೆ ಅವನಿಗೆ, ಆದ್ರೂ ನನ್ನ ಮಾತು ಕೇಳಲ್ಲ, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಜನ ಇದು ಮಾಡಿದ್ಲು ಅಂತೇಳಿ ಗಿಲ್ಲಿಯನ್ನು ಕಾಲೆಳೆದಿದ್ದಾಳೆ. ಅದು ಅಲ್ಲದೆ ಸ್ಪಂದನ ಬಳಿ ಹೋಗಿ ಹೇಳುದು, ಧನುಷ್ ಬಳಿ ಹೋಗಿ ಹೇಳುದು, ಮುಂಚೆ ಒಬ್ಬ ಅಭಿಷೇಕ್ ಇದ್ದ ಅವನ ಬಳಿ ಹೋಗಿ ಹೇಳುದು, ಬರೀ ದೂರ ಹೇಳುದು ಹಿಂದೆಯಿಂದ ಹೋಗಿ. ಕಾವ್ಯ ಎದುರಲ್ಲಿ ಗಿಲ್ಲಿ ಗಿಲ್ಲಿ ಅಂತ ನಾಟಕ ಮಾಡುದು, ಗಿಲ್ಲಿ ಗಿಲ್ಲಿ ಅಂತ ಬರೀ ಫೇಮ್ ಅಂತ ಹೇಳಿದ್ರೆ ಗಿಲ್ಲಿಗೆ ತುಂಬಾ ಜನ ಇಷ್ಟಪಡ್ತಾರೆ, ಗಿಲ್ಲಿಗೆ ಓಟ್ ಬೀಳ್ತದೆ, ಹಾಗಾಗಿ ನಾನು ಗಿಲ್ಲಿಯ ಒಟ್ಟಿಗೆ ಇರಬೇಕು ಅಂತ ಹೇಳಿ ಕಾವ್ಯನ ತಲೆಯಲ್ಲಿ ಇದೆ. ಶುದ್ಧ ಮನಸ್ಸಲ್ಲಿ ಇಲ್ಲ. ನಿಮಗೆ ಒಂದು ಅದೇ ನೀವು ರಕ್ಷಿತನಿಗೆ ಕಂಪೇರ್ ಮಾಡಿದ್ರೆ ಶುದ್ಧ ಮನಸ್ಸಿನ ವ್ಯಕ್ತಿ ಅವಳು ಅಂತ ಹೇಳಿದ್ರೆ, ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ. ಒಂದು ವಿಷಯದಲ್ಲಿ ಹೇಳ್ತಾಳೆ, ನನಗೆ ಬಿಗ್ ಬಾಸ್ ಬರುವ ಮುಂಚೆ ಗಿಲ್ಲಿ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಂತ. ಅದು ನಿಜವಾಗಿ ಹೌದು, ರಕ್ಷಿತನಿಗೆ ಗಿಲ್ಲಿ ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಆದ್ರೂ ಸಹ ಇಲ್ಲಿ ಫೇಮ್ ಇದೆ, ಅವನು ಫೇಮಸ್ ಇದ್ದಾನೆ ಅಂತ ಹೇಳಿ ಗಿಲ್ಲಿ ಹೋಗಿಲ್ಲ. ಒಂದು ಒಳ್ಳೆ ಬಾಂಡಿಂಗ್ ಆಗಿತ್ತು ಅವ್ರದ್ದು, ಇದು ಜೆನ್ಯೂನ್ ಬಾಂಡ್. ಅದೇ ನೀವು ಕಾವ್ಯನನ್ನು ನೋಡಿದ್ರೆ, ಗಿಲ್ಲಿ ಆಲ್ರೆಡಿ ಫೇಮಸ್ ಅಂತ ಕಾವ್ಯನಿಗೆ ಗೊತ್ತು. ಓಟಿಗೋಸ್ಕರ ಗಿಲ್ಲಿ ಗಿಲ್ಲಿ ಅಂತ ನಾಟಕ ಮಾಡುದು. ಅದೇ ಶೋ ಮುಗ್ದು ಮೇಲೆ ಉಂಟಲ್ಲ, ಗಿಲ್ಲಿ ಬಳಿ ಅವಳು ಮಾತಾಡಲ್ಲ ಅಂತ ವ್ಯಕ್ತಿತ್ವದ ಒಂದು ಹುಡುಗಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಏನೇ ಆಗಲಿ, ಇವರಿಬ್ಬರಲ್ಲಿ ನಿಮ್ಗೆ ಯಾರು ಇವರ ವ್ಯಕ್ತಿತ್ವ ಇಷ್ಟ ಆಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.